गुलबर्गा शहर से एक बड़ी खबर आ रही है। गुलबर्गा से 29 किलोमीटर दूर हड़गिल गांव के अंदर एक किसान खेत में काम करते वक्त जिस्कॉम की लापरवाही की वजह से करंट लगने से किसान की जगह पे मौत होने की खबर बताई जा रही है। मरने वालों का नाम खाजप्पा बताया जा रहा है। वहां के सोशल वर्कर, गांव के सोशल वर्कर का कहना है कि खाजप्पा के वाइफ को एक गवर्नमेंट नौकरी दी जाए और उनके दो छोटे बच्चों को गवर्नमेंट ऑफ कर्नाटका की तरफ से पढ़ाई फ्री की जाए। वहाँ के सोशल वर्कर का कहना है कि आए दिन जिस्कॉम की लापरवाही की वजह से कई खेतों के अंदर कई प्रॉब्लम होते जा रहे हैं और कई किसानों को जिस्कॉम की लापरवाही की वजह से नुकसान उठाना पड़ रहा है। सोशल वर्कर का कहना है कि जिस्कॉम के ऊपर भी केस होना चाहिए। मजीद मालूमात के लिए देखते रहें न्यूज़ टाइम कर्नाटका। अगर फेसबुक पर देख रहे हैं तो पेज को फॉलो करना ना भूलें। अगर यूट्यूब पर देख रहे हैं तो चैनल को सब्सक्राइब करना ना भूलें। चेंज कर्नाटका। ಗಂಗು ಭಜಂತ್ರಿ ಈಗ ಆಯ್ತ್ರಿ ಘಟನೆ ಹೆಂಗ್ ಗೊತ್ತಾಯ್ತು? ಮೂರಕ್ ಆಗ್ಯದ್ರಿ ಸರ್. ಬುತ್ತಿ ಕೊಡ್ಲಕ್ ಹೋಗಿನ್ರಿ, ಅಲ್ಲಿ ಆಗ್ಯದ್ರಿ. ನಿಮ್ಗ್ ಹೆಂಗ್ ಗೊತ್ತಾಯ್ತ್ರಿ? ನಾವು ಬುತ್ತಿ ಕೊಡ್ಲಕ್ ಹೋಗಿದ್ದೇರಿ ಊಟ ಮಾಡ್ಲಕ್, ಅವಾಗ ಆಗ್ಯದ್ರಿ ನೀವು ಸರ್. ಅವ್ರ ಕೂಡ ಕೆಲಸ ಮಾಡ್ತೀರಿ? ಹ್ಞೂ ರೀ ಸರ್. ಎಷ್ಟು ಮಕ್ಕಳು ಎಷ್ಟು? ಇವ್ರಿಬ್ರು ರೀ ಸರ್, ಒಂದ್ ಪಾರ ಒಂದ್ ಪೂರ್. ಹಾ ಊರ್ ಯಾವ್ದ್ರಿ? ಲಚ್ಚಣ್ ರೀ. ಇಲ್ಲೇನ್ ಕೆಲಸ ಮಾಡಕ್ ಇಲ್ಲೇ ಬಂದ್ರಿ? ಹ್ಞೂ ರೀ, ಹಡಗಿಲ್ಕ್ ಬಂದಿವ್ರಿ ಜೊತೆ. ಎಷ್ಟು ವರ್ಷ? ನಾವ್ 4 ತಿಂಗಳ ಐತ್ರಿ ಬಂದ್ರಿ. ಹಾ ಸರ್. ಎಲ್ಲ ಇಲ್ಲ ಹ್ಞೂ ಹಾ. ಇಂದು ಹಡಗಿಲ ಹಾರುತಿ ಗ್ರಾಮದಲ್ಲಿ ಒಬ್ಬ ಖಾಜಪ್ಪ ಲಕ್ಷ್ಮಣ್ ಭಜಂತ್ರಿ ಎನ್ನುವಂಥ ಬಡ ಕೂಲಿ ಕಾರ್ಮಿಕ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಜೆಸ್ಕಾಮ್ಗೆ ಸಂಬಂಧಪಟ್ಟಂಥ ಆ ಕಂಬಿನ ಗೈ ವಯರ್ಗೆ ವಿದ್ಯುತ್ ತಗುಲಿದ್ದರಿಂದ ಅವನು ಮರಣನಪ್ಪಿದ್ದಾನೆ. ಆ ಒಂದು ಶಾಕ್ ಆದಂಥ ಸಂದರ್ಭದಲ್ಲಿ ಅಲ್ಲಿಯೇ ಅವರ ಪತ್ನಿಯಾದಂಥ ಗಂಗೂಬಾಯಿ ಅವರು ಬುತ್ತಿ ತೊಗೊಂಡೋಗಿರು. ಆ ಬುತ್ತಿ ತೊಗೊಂಡು ಹೋಗಿ ನೋಡೋಟ್ರಿಗೆ ಅವ ಕರೆಂಟ್ ಹಚ್ಚಿ ಒದ್ದಾಡತ್ತಿರುವಂಥ ಸಂದರ್ಭದಲ್ಲಿ ಅವರನ್ನು ನಗರದ ಆಸ್ಪತ್ರೆ ತರುವಂಥ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಕೂಡ ಅವ ಆ ಒಬ್ಬ ವ್ಯಕ್ತಿ ಎಸುನುಗಿದು ಅತ್ಯಂತ ದುರ್ದೈವದ ಸಂಗತಿ. ಆದ್ದರಿಂದ ಈ ರೀತಿಯಾದಂಥ ಒಂದು ಜೆಸ್ಕಾಂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಹಲವಾರು ಘಟನೆಗಳು ಇವತ್ತು ನಡೀತಾ ಇವೆ. ಅದರಂತೆ ನಮ್ಮ ಈ ಖಾಜಪ್ಪ ಭಜಂತ್ರಿ ಕೂಡ ಸಾವನ್ನಪ್ಪಿದು ಅತ್ಯಂತ ನೋವಿನ ಸಂಗತಿ. ಆದ್ದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ, ಯಾವ ರೀತಿ ಈ ರೀತಿಯಾದಂಥ ನಿರ್ಲಕ್ಷ್ಯ ವಹಿಸಿದಂಥ ಏನು ಜೆಸ್ಕಾಂ ಮೇಲೆ ಇವತ್ತು ಕಾನೂನು ಕ್ರಮ ಆಗಬೇಕು ಮತ್ತು ಆ ಸಂಬಂಧಪಟ್ಟಂಥ ಕುಟುಂಬಕ್ಕೆ ಒಂದು ಪರಿಹಾರವನ್ನು ನೀಡಬೇಕು. ಮತ್ತು ಇವೆರಡು ಮಕ್ಕಳವ ಸಣ್ಣ ಸಣ್ಣ ಪಾಪ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಅಲೆಮಾರಿ ಮಕ್ಕಳದಾವ. ಅದಕ್ಕೆ ಅವರು ತಾಯಿನೂ ಕೂಡ ಇದ್ದಾಳೆ. ಅದಕ್ಕೆ ಅವರ ಕುಟುಂಬ ನಿರ್ವಹಣೆ ತುಂಬ ಕಷ್ಟ ಸಾಧ್ಯ ಅದ. ಆದ್ದರಿಂದ ಈ ಎರಡು ಮಕ್ಕಳ ಒಂದು ಶಿಕ್ಷಣದ ಒಂದು ಜವಾಬ್ದಾರಿಯನ್ನು ಸರ್ಕಾರ ವಹಿಸಬೇಕು ಮತ್ತು ಆ ತಾಯಿಗೆ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಕೊಟ್ಟು ಈ ಒಂದು ಕುಟುಂಬದ ನಿರ್ವಹಣೆಯನ್ನು ಸುಗಮವಾಗಿ ನಡಲಿಕ್ಕೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕೆನ್ನುವಂಥ ಮನವಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಪದೇ ಪದೇ ಇಲ್ಲಿ ಹಳ್ಳಿಗಾಡಿನಲ್ಲಿ ಆಗಿರ್ಬೋದು, ರೈತರ ಹೊಲದಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸುವುದರಿಂದ ತುಂಬ ಹಾನಿಗಳಾಗ್ತಾ ಇವೆ. ಆದ್ದರಿಂದ ಈ ಮಳೆಗಾಲದ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತಿನ ದಿವಸ ಈ ಒಂದು ಜೆಸ್ಕಾಂ ಅಧಿಕಾರಿಗಳು ಎಲ್ಲ ರೀತಿಯಾದಂಥ ಕ್ರಮಗಳು ತೆಗೆದುಕೊಂಡಿದ್ದೇ ಆದಲ್ಲಿ ಈ ರೀತಿಯಾದಂಥ ಒಂದು ದುರ್ಘಟನೆಗಳು ನಡೀತಾ ಇಲ್ಲ. ಆದ್ದರಿಂದ
ಇವತ್ತು ಒಬ್ಬ ನಮ್ಮ ಒಬ್ಬ ಕೂಲಿ ಕಾರ್ಮಿಕ ಇವತ್ತು ಸತ್ತಿದ್ದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಬೆಳಗ್ಗೆ ಮಧ್ಯಾಹ್ನ 3:30 ಗಂಟೆಗೆ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅದು ಎಲೆಕ್ಟ್ರಿಕ್ ಗೈ ವೈರ್ ಏನದ ಅಲ್ಲಿ ಮ್ಯಾಲೆ ತಲುಗಿ ತೆಳಗೆ ಬಂದಿರ್ಬೋದು. ಬಹುಶಃ ಆ ಕಸ ಒಂದು ತೆಗೆಯುವಂಥ ಸಂದರ್ಭದಲ್ಲಿ ಕೈಗೆ ಟಚ್ ಆಗಿ ಕೈಗೆ ಶಾಕ್ ಹೊಡೆದು ಅವ್ನು ಸತ್ತಿದ್ದಾನೆ. ಅವ್ರು ಚಂದಪ್ಪ ಗೌಡ ಪಾಟೀಲ್ ಅಂತೇಳಿ ಹಡಗಿಲ ಹಾರತಿ ಅವ್ರಿಗೆ ಸಂಬಂಧಪಟ್ಟಿದ್ದ ತೋಟ. ಅವ್ರು ಯಾರು ಬಂದಿದ್ರು ಸರ್ ಈ ಘಟನೆ? ಆ ಘಟನೆ ಸಂಬಂಧಪಟ್ಟಂತೆ ಪಾಪ ಅವ್ರು ಬಂದು ಅವರೆಲ್ಲ ಅನುಕಂಪ ತೋರಿಸಿ ಎಲ್ಲ ಮಾಡಿ ಅವ್ರ ಕೈಲಿ ಆದಷ್ಟು ಎಲ್ಲ ಒಂದು ಸಹಾಯಧನನ್ನು ಕೂಡ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಈಗ ಸರ್ಕಾರಕ್ಕೆ ಮತ್ತು ಜಿಸ್ಕಾಂಗೆ ನೀವು ಏನು ಆಗ್ರಹ ಮಾಡ್ತೀರಿ? ಜಸ್ಕಾಂ ಈ ರೀತಿಯಾದ ನಿರ್ಲಕ್ಷ್ಯದಿಂದ ಬಡ ಕುಟುಂಬಗಳು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದದ. ಆದ್ದರಿಂದ ಅವರು ಎಲ್ಲ ಹೊಲಗಳಲ್ಲಿ ಆಗಿರ್ಬೋದು, ಇಲ್ಲಿ ಊರಾಗಿರ್ಬೋದು, ಅವರು ಸಂಬಂಧಪಟ್ಟವರು ವ್ಯವಸ್ಥಿತವಾಗಿ ಆ ಒಂದು ಸಪ್ಲೈ ಆಗಲಿ ಲೈನ್ ಆಗಲಿ ಮೇಂಟೆನೆನ್ಸ್ ಮಾಡಿದ್ರೆ ಈ ರೀತಿಯಾದಂಥ ದುರ್ಘಟನೆ ಆಗಲ್ಲ. ಆದ್ದರಿಂದ ಕೂಡಲೇ ಆ ಜಸ್ಕಾಂ ಅಧಿಕಾರಿಗಳು ಈ ಬಗ್ಗೆ ನಿಗಾ ವಹಿಸಿ ಈ ಒಂದು ಕುಟುಂಬಕ್ಕೆ ಒಂದು ಸಹಾಯಹಸ್ತ ಮಾಡಬೇಕಾಗಿ